ಸ್ಥಿತಿ ನಿಮ್ಮ ಹಣಕಾಸಿನ ಬಗ್ಗೆ ಹೇಳುತ್ತೆ ಅಂದ್ರೆ ನೀವು ನಂಬ್ತೀರಾ? ಡೌಟ್ ಅಲ್ಲ. ಎಕ್ಸ್ಪೀರಿಯನ್ಸ್ ಯಾರಿಗೂ ಸಿಕ್ಕಿಲ್ಲ. ಇಲ್ಲಿ ಬಹಳಷ್ಟು ಜನ ನನಗೆ ಪರಿಚಯ ಇಲ್ಲ, ನನ್ನ ಪರಿಚಯ ಯಾರಿಗೂ ಇಲ್ಲ. ಇಲ್ಲಿ ನನ್ನ ಹೆಸರು ಬುದ್ಧ ತ್ರಿವಿಕ್ರಮ. ಈಗ ನೀವು ಯಾರಾದ್ರೂ ರೆಡಿ ಇದ್ರೆ ನಿಮ್ಮ ವಾಚ್ ನನಗೆ ಬಿಚ್ಚಿ ಕೊಟ್ಟರೆ ನಾನು ಇಲ್ಲೇ ಸ್ಟೇಜ್ ಮೇಲೆ ಲೈವ್ ಆಗಿ ಅನಾಲಿಸಿಸ್ ಮಾಡಿ ಹೇಳ್ತೀನಿ. ಥ್ಯಾಂಕ್ ಯು. ನಾನು ಸ್ಟೇಜ್ ಮೇಲೆ ಬಂದ ತಕ್ಷಣ 2 ವಾಚ್ ಗಿಫ್ಟ್ ಬಂದಿದೆ. ಸರ್ ಓಪನ್ ಆಗಿ ಹೇಳ್ಬೋದಾ ಮೇಡಮ್? ನಿಮ್ದು ಓಪನ್ ಆಗಿ ಹೇಳ್ಬೋದಲ್ಲ? ಇಲ್ಲಿ ನನ್ನ ಕೈಲಿರೋ ರಿಸ್ಟ್ ವಾಚ್ ಅಟ್ರಾಕ್ಟಿವ್ ವಿಷಯದಲ್ಲಿದೆ, ಗೋಲ್ಡ್ ಪ್ಲೇಟೆಡ್ ಆಗುವುದೇ. ಇವರು ತಾವು ಮಾಡೋ ಕೆಲಸನ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಮಾಡುವಂತಹ ವ್ಯಕ್ತಿ. ಏನೇ ತಗೊಂಡು ಆರ್ಡರ್ಲಿ ಆಗಿರ್ಬೇಕು, ಕರೆಕ್ಟ್ ಆಗಿರ್ಬೇಕು, ಸಿಸ್ಟಮ್ಯಾಟಿಕ್ ಆಗಿರ್ಬೇಕು ಅಂತ ಮಾಡುವಂತ ವ್ಯಕ್ತಿ. ಆದ್ರೆ ಏನಾಗುತ್ತೆ ಅಂತಾನೆ ಬೇಕಾದಂತ ಸಪೋರ್ಟ್ ಸಿಕ್ಕದಿಲ್ಲ, ಅವರು ಪ್ರೇಮ ಮಾಡ್ತಾರೆ. ಕರೆಕ್ಟಾ ಸರ್? ಥ್ಯಾಂಕ್ ಯು. ಸೆಲ್ಫ್ ಪ್ರೊಜೆಕ್ಷನ್ ಬಂದಾಗ ತನ್ನ ಬಗ್ಗೆ ಏನಾದ್ರು ಎದುರುಗಡೆ ಯಾರಂತ ಮಾತಾಡ್ಬೇಕು ಅಂದ್ರೆ ಒಂದು ಡೈರೆಕ್ಟ್ ಆಗಿ ಬಹಳ ಕಾನ್ಫಿಡೆಂಟ್ ಆಗಿ ಮಾತಾಡ್ತಾರೆ. ಗ್ರೂಪ್ ಅಲ್ಲಿ ಸ್ವಲ್ಪ ಹಿಂಜರಿಕೆ ಇರುತ್ತೆ. ಕರೆಕ್ಟಾ? ಥ್ಯಾಂಕ್ ಯು ಸರ್. ಇನ್ನ ಹಣಕಾಸಿನ ವಿಚಾರ ಬಂದ್ರೆ ಬರುತ್ತೆ ಹೋಗುತ್ತೆ, ಸರ್ಕ್ಯುಲೇಷನ್ ಇದೆ, ನಾಟ್ ಎ ಗ್ರೇಟ್ ಚೇಂಜ್. ಅವರು ಸಡನ್ ಪ್ರೆಸೆಂಟ್ ಅಲ್ಲಿ ಇರಕ್ಕೆ ಇಷ್ಟಪಡ್ತಾರೆ, ಫ್ಯೂಚರ್ ಅಥವಾ ಪಾಸ್ಟ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಈಗ ಏನಿದೆ ಐ ಆಮ್ ಎಂಜಾಯಿಂಗ್ ಇಟ್ ಅಂತ. ಕರೆಕ್ಟಾ ಸರ್? ಥ್ಯಾಂಕ್ ಯು. ಬ್ಯಾಕ್ ಟು ಯು ವಾಚ್ ಸರ್. ಮೇಡಮ್ ನೀವು ಬಲಗೈ ಕಟ್ಟದೆ ಎಡಗೈ ಕಟ್ಟದೆ ಇಲ್ಲ? ಎಡಗೈ ಕಟ್ಟಬೇಕಾ ಬಲಗೈ ಕಟ್ಟಬೇಕಾ ವಾಚು? ನಾನು 2 ಕೈ ಕಟ್ಟಿದ್ದೀನಲ್ಲ, ಯಾವ್ದು ಕರೆಕ್ಟ್ ಆಗಲ್ಲ? ಇವರು ಬಹಳ ಅಂಬಿಷಿಯಸ್ ಇರುವಂತ ಲೇಡಿ. ಲೈಫಲ್ಲಿ ಬಹಳಷ್ಟು ಅಂಬಿಷನ್ಸ್ ಇದೆ ಅವರಿಗೆ. ಏನಾದ್ರೂ ಸಾಧನೆ ಮಾಡಿ ಹೋಗ್ಬೇಕು, ನಾನು ಹೋಗ್ಬೇಕಾದ್ರೆ ನಾನು ಹೆಜ್ಜೆ ಗುರುತು ಹಿಂದೆ ಬಿಟ್ಟು ಹೋಗ್ಬೇಕು ಅಂತ ಬಹಳ ಇಷ್ಟಪಡಂತ ಲೇಡಿ. ಅವರು ಪ್ಲಾನಿಂಗ್ ಚೆನ್ನಾಗಿ ಮಾಡ್ತಾರೆ, ಹಾಗೆ ಇಂಪ್ಲಿಮೆಂಟೇಷನ್ ಕೂಡ ಪರ್ಫೆಕ್ಟ್ ಆಗಿರುತ್ತೆ ಅವ್ರದ್ದು. ಎಲ್ಲರ ಮನೇಲಿರೋ ಹಾಗೆ ಇವ್ರ ಮನೆಯಲ್ಲೂ ಕೂಡ ಇಬ್ಬರು ನನ್ನ ಕಣ್ಣಿಗೆ ಈಗ ಡಯಾಬಿಟಿಕ್ಸ್ ಕಾಣಿಸ್ತಾ ಇದ್ದಾರೆ. ಸೊ ಅದು ಚೆಕ್ ಮಾಡ್ಕೊಳ್ಳಿ ಅವರು. ಹಾಗೆ ಲೇಡೀಸ್ಗೆ ಸಂಬಂಧಪಟ್ಟಂತ ಹೆಲ್ತ್ ಇಶ್ಯೂಸ್ ಆಗಾಗ ಬಂದು ಕಾಣ್ತಾ ಇದೆ. ಅರ್ನಿಂಗ್ ಟು ಎಕ್ಸ್ಪೆಂಡಿಚರ್ ಸ್ವಲ್ಪ ವೇರಿಯೇಷನ್ಸ್ ಇದೆ. ಕೆಲವು ಸಲ ಕಡಿಮೆ ಆಗುತ್ತೆ, ಕೆಲವು ಸಲ ಜಾಸ್ತಿ ಆಗುತ್ತೆ. ಬಟ್ ಗಾಡಿ ಹರಿತಾ ಇದೆ, ನೀರು ಹರಿತಾ ಇದೆ, ಅದೇ ತರ ಇದೆ. ಅವ್ರ ಲೈಫ್ ನ ಬಹಳ ಬ್ಯಾಲೆನ್ಸ್ ಆಗಿರ್ಬೇಕು ಅಂತ ಇಷ್ಟಪಡ್ತಾರೆ. ಬಟ್ ಸಡನ್ ಆಗಿ ಏನಾದ್ರು ಇಂಬ್ಯಾಲೆನ್ಸ್ ಆದಾಗ ಅಪ್ಸೆಟ್ ಆಗ್ತಾರೆ. ಯಾರ ಹತ್ರ ಹೇಳ್ಕೊಳ್ಳೋದು, ಯಾರ ಹತ್ರ ಹೇಳ್ಕೊಳ್ಬಾರ್ದು ಗೊತ್ತಾಗದೆ ಒದ್ದಾಡ್ತಾರೆ. ತಮ್ಮ ಭಾವನೆಗಳನ್ನ ಯಾರ ಹತ್ರ ಓಪನ್ ಆಗಿ ಹೇಳ್ಕೊಳ್ಳೋದು. ಕರೆಕ್ಟ್ ಮೇಡಮ್? ಥ್ಯಾಂಕ್ ಯು. ಬ್ಯಾಕ್ ಟು ಯು.